ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ದೇವರ ದಾಸಿಮಯ್ಯ ಜಯಂತಿ ಆಚರಣೆ. 12ನೇ ಶತಮಾನದ ವಚನಕಾರರಲ್ಲಿ ಅಗ್ರಗಣ್ಯ ವಚನಕಾರರಾದ ದೇವರ ದಾಸಿಮಯ್ಯ ಅವರಿಗೆ ಸವಾಲು ಹಾಕಿದ್ದ ಘಟಿಕ ದೇವರ ದಾಸಿಮಯ್ಯ ಎಂದು ಮಾನ್ವಿ ತಾಲೂಕು ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ ಕೆಇ ನರಸಿಂಹ ಅವರು ಹೇಳಿದರು. ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಆದ್ಯ ವಚನಕಾರ ಜೇಡರ ದಾಸಿಮಯ್ಯ ಅವರ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಚನ ಸಾಹಿತ್ಯ ಜಾಗತಿಕ ಮಹತ್ವವನ್ನು ಪಡೆದಿದೆ. ಅದರಲ್ಲೂ ಕೂಡ ದೇವರ ದಾಸಿಮಯ್ಯನವರ ವಚನಗಳು ಸಮಾಜದ ಸರ್ವರ ಬದುಕಿನ ಸಮಸ್ಯೆಗಳನ್ನು ನಿವಾರಿಸಲು ಸಹಕಾರಿಯಾಗಿವೆ ಎಂದರು. ಮಾತಿನ ಉದ್ದಕ್ಕೂ ದಾಸಿಮಯ್ಯರ ವಚನಗಳನ್ನು ಉದಾಹರಣೆ ನೀಡಿದರು. ಈ ಸಂದರ್ಭದಲ್ಲಿ ನೇಕಾರ ಸಮುದಾಯದ ಗುಮ್ಮ ಬಸವರಾಜ್, ವಕೀಲರು ಮಸ್ಕಿ ಗಂಗಾಧರ, ಜಿ ಶಿವಕುಮಾರ್, ಜಿ ಪ್ರೇಮಕುಮಾರ್, ಸತೀಶ್ ಕುಮಾರ್, ಪ್ರದೀಪ್ ಮಾರ್ಕಂಡಿಯ, ಸಿದ್ದರಾಮ ಬುತ್ತಿ, ಸುಶೀಲಮ್ಮ, ಸುನಿಲ್ ಕುಮಾರ್, ಸುಶೀಲಮ್ಮ ಸೇರಿದಂತೆ ಅನೇಕರು ಇದ್ದರು. ತಹಶೀಲ್ದಾರ್ ರಾಮು ಸಮುದ್ರ ಅಧ್ಯಕ್ಷತೆ ವಹಿಸಿದರು. ವರದಿ ಶಿವಕುಮಾರ್ ಸಜ್ಜನ್, ಮಹಾಯುಧ ನ್ಯೂಸ್. ಇಲ್ಲಿ ಆಪ್ಷನ್ ಇತ್ತು ಬರ್ರಿ ಒಳಗಡೆ ಬರ್ರಿ ಎಲ್ಲೆಲ್ಲ ಒಳಗಡೆ ಎಲ್ಲಿದ್ರಿ ಬನ್ನಿ ಸರ್ ಒಳಗಡೆ ನಮಸ್ತೆ ಸರ್ ಜನರನ್ನ ಜಾಸ್ತಿ ಸೇರಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ವೇದಿಕೆ ಕಾರ್ಯಕ್ರಮ ಬಹಿರಂಗ ಕಾರ್ಯಕ್ರಮ ಆದರೆ ನೂರಾರು ಸಂಖ್ಯೆಯಲ್ಲಿ ಜನ ಇದ್ದರೆ ಆ ಕಾರ್ಯಕ್ರಮಕ್ಕೆ ಶೋಭೆ ಇರುತ್ತೆ. ಹಾಗಾಗಿ ಎಲ್ಲ ಇಂಡೋರ್ ಕಾರ್ಯಕ್ರಮ ಮಾಡೋಣ ಅಂತೇಳಿ ಎಲ್ಲ ಸಮುದಾಯದವರು ನಿರ್ಧಾರ ಮಾಡಿದ್ರೆ ಇವತ್ತು ಸಂಕ್ಷಿಪ್ತವಾಗಿ ತಾಲೂಕಾ ಕಾರ್ಯಾಲಯದ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ವಿಶೇಷವಾಗಿ ದೇವರ ದಾಸಿಮಯ್ಯನವರು ಇಡೀ ವಚನಕಾರರಿಗೆ ತಳಹದಿಯನ್ನು ಹಾಕಿಕೊಟ್ಟಂಥ ಆದ್ಯ ವಚನಕಾರರಿಗೆ ಮೊಟ್ಟ ಮೊದಲ ವಚನಕಾರರು. ನಾವು ಹೇಗೆ ವಚನಕಾರ ಅಂದ ತಕ್ಷಣ ಬಸವಣ್ಣನ ಅಕ್ಕಮಹಾದೇವರನ್ನು ನೆನೆಸ್ತೀವೋ ಅಷ್ಟೇ ಮಹತ್ವದ ಸ್ಥಾನವನ್ನು ವಚನಕಾರರ ಪಟ್ಟಿಯಲ್ಲಿ ಪಡ್ಕೊಂಡಂಥವರು ದೇವರ ದಾಸಿಮಯ್ಯನವರು. ದೇವರ ದಾಸಿಮಯ್ಯನವರು ವಚನಕಾರರಂತೆ ನುಡಿದಂತೆ ನಡೆದವರು. ಅವರ ವಚನಗಳಿಗೂ ಬದುಕಿಗೂ ಏನೂ ವ್ಯತ್ಯಾಸ ಇಲ್ಲ. ಆ ರೀತಿ ನುಡಿದಂತೆ ಕಡೆ ಇದೇ ಜನ್ಮ ಕಡೆ ಅನ್ನುವಂಥ ಒಂದು ಫಿಲಾಸಫಿ ಏನಿದೆ ಅದರ ಬೇಸಿಸ್ ಮೇಲೆ ವಚನಕಾರರೆಲ್ಲರೂ ಕೂಡ ಬರಬೇಕು, ಬದುಕಿದ್ರು. ದೇವರ ದಾಸಿಮಯ್ಯ ಕೂಡ ಅಷ್ಟೇ. ಅವರ ಸಣ್ಣ ಒಂದು ಸಾಲನ್ನು ನೀವು ನೆನೆಸ್ಕೊಳ್ಬೋದು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಅಂದರೆ ಸ್ತ್ರೀಯರು ಮತ್ತು ಪುರುಷರಿಗೆ ಇರುವಂಥ ಒಂದು ತಾರತಮ್ಯವನ್ನು ಖಂಡಿಸಿ ಸಮಾನತೆಯ ಭಾವವನ್ನು 12ನೇ ಶತಮಾನದಲ್ಲಿಯೇ ಕೊಟ್ಟಂಥ ಮಹಾನ್ ವಚನಕಾರರು ದೇವರ ದಾಸಿಮಯ್ಯನವರು. ಜೊತೆಗೆ ಇಡೀ ಎಷ್ಟು ಮಟ್ಟಿಗೆ ಅವರಿಗೆ ಆತ್ಮವಿಶ್ವಾಸ, ತಮ್ಮ ಮನಸ್ಸಿನ ಮೇಲೆ, ತಮ್ಮ ವೃತ್ತಿಯ ಮೇಲೆ, ತಮ್ಮ ಬದುಕಿನ ಮೇಲೆ ಒಂದು ನಂಬಿಕೆ ಅಂತಂದರೆ ದೇವರಿಗೆ ಅವರು ಸವಾಲಾಗ್ತಾರೆ. ಇವರು ಒಡಲುಗೊಂಡ ಬಾಸಿಬ ಎಂದು ಅಡಿಗಡಿಗೆ ನುಡಿಯದೆ ನೀವೊಮ್ಮೆ ಒಡಲುಗೊಂಡ ನನಗೆ ಬರೀ ಅದು ಬೇಕು, ಇದು ಬೇಕು, ಅನ್ನ ಬೇಕು, ಬಟ್ಟೆ ಬೇಕು ಅಂತ ಅಂತಿ ಅಂತ ನಮ್ಮನ್ನು ನಿಂದಿಸ್ಬಿಟ್ಟು ದೇವರೇ, ನೀನು ಕೂಡ ಒಂದ್ಸರಿ ಮನುಷ್ಯನಾಗಿ ಹುಟ್ಟು ನಿನಗೆ ಆ ಹೊಟ್ಟೆಯ ಹಸಿವು ಅಂತಂದ್ರೆ ಏನು, ಈ ಬದುಕಿನ ಜಂಜಡ ಅಂದ್ರೆ ಏನು ಅಂತ ಗೊತ್ತಾಗ್ತದೆ ಅನ್ನೋದನ್ನ ದೇವರಿಗೆ ಒಂದು ಸವಾಲಾತ್ಮ ರೀತಿಯಲ್ಲಿ ಅವರು ನಮ್ಮ ಭಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಅಂತಹ ವಚನಕಾರರ ಜಯಂತಿ ಇವತ್ತು ನೇಕಾರ ಸಮುದಾಯದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ದೇವರ ದಾಸಿಮಯ್ಯನ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಕೂಡ ಬೇರೆ ಬೀಳುವಂತೆ ಮಾತನಾಡುವ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ತಹಸೀಲ್ದಾರ್ ಅವರು ನಮ್ಮ ಇಡೀ ಸಮುದಾಯಕ್ಕೆ ಈ ಒಂದು ಅವಕಾಶ